ಕುಣಿಗಲ್ಲಿನ ಮಾರುತಿ ಹಾಗೂ ಸ್ನೇಹ ಬಳಗದ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ಮತ್ತು ಆತ್ಮೀಯ ಪವನ್ ಹಾಗೂ ಆತ್ಮೀಯ ದಿನಕರಿಗೆ ಪೂಜಾರಪ್ಪನ ಮತ್ತು ಮಾನಸಪುತ್ರಿಯ ಶರಣ ಸಮರ್ಪಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾವು ಕೃತಜ್ಞರಿದ್ದೇವೆ. ಬಹುಶಃ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಸಮಾಧಾನ ತಂದಿರಬಹುದು, ಸಂತೃಪ್ತಿ ತಂದಿದೆಯೋ ಇಲ್ಲವೋ ಸಮಾಧಾನ ತಂದಿರಬಹುದು. ಹೆಚ್ಚು ಹಾಸ್ಯಕ್ಕೆ ಅವಕಾಶ ಕೊಡದರೆ ಹಾಸ್ಯದ ಜೊತೆಗೆ ಲಾಸ್ಯದ ವಿಷಯವೂ ಇದ್ದಿದ್ದರಿಂದ ಜನಗಳಿಗೆ ಬುದ್ಧಿಗೆ ಪ್ರಚೋದನೆ, ಅರ್ಥಾತ್ ರಾಷ್ಟ್ರೀಯ ಸಂಸ್ಕೃತಿಯ ಕಡೆಗೆ ಮುಖ ಮಾಡಿಸುವಂತಹ ಒಂದು ವಿವರಣೆ ನನ್ನೆಯ ಹರಟೆಯ ಕಾರ್ಯಕ್ರಮದಲ್ಲಿ ಸಾಬೀತಾಗಿದೆ. ಪುಟ್ಟಮ್ಮ ಅಂತೂ ಅನೇಕ ವಿಷಯಗಳನ್ನು ಹಾಸ್ಯ ಮತ್ತು ಲಾಸ್ಯ ಎರಡರ ಮೂಲಕವೂ ಕೂಡ ತನ್ನ ಇಂಪಾದ ಕಂಠದಿಂದ ಉಣಬಡಿಸಿದ್ದಾಳೆ. ನಾನು ನನ್ನ ಎಂದಿನ ಮಾಮೂಲಿ ಶೈಲಿಯ ಚಟಾಕಿಯನ್ನು ಹಾರಿಸಿದ್ದೇನೆ. ಒಟ್ಟಾರೆ ಕಾರ್ಯಕ್ರಮ ನಮಗಂತೂ ತೃಪ್ತಿ ತಂದಿತು, ನಿಮಗೂ ತಂದಿದೆ ಎಂದೇ ನಮ್ಮ ಭಾವನೆ. ಮಿಗಿಲಾಗಿ ಹಿಂತಿರುಗಿ ಬರುವಾಗ ಆತ್ಮೀಯ ಸೋದರಿ ಕಾವ್ಯ ತನ್ನ ಮನೆಯಲ್ಲಿ ನಮ್ಮೆಲ್ಲರಿಗೂ ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಸಾಂಬಾರ್ ಮೂಲಕ ಸಿಹಿಯನ್ನೂ ಇತ್ತು, ದೋಸೆಯನ್ನೂ ತಿನ್ನಿಸಿ ಅವರ ಯಜಮಾನರನ್ನು ಕರೆಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸಿದ್ದು ಎಂದು ಮರೆಯಲಾಗದ ಸಂಗತಿ. ಜೊತೆಗೆ ನಮ್ಮ ಕಾಳಶೆಟ್ಟಿಹಳ್ಳಿಯ ಶ್ರೀನಿವಾಸ್ ಮಾಮರವರು ನೀಡಿದ ಸಾಥ್ ಅವರಿಗೆ ನಾನು ಕೃತಜ್ಞನಿದ್ದೇನೆ. ನಿಮಗೂ ಕೃತಜ್ಞ. ಉಣಬಡಿಸಿ ಮಧ್ಯಪ್ರದೇಶಕ್ಕೆ ಸೌಖ್ಯ ತಂದ ಕಾವ್ಯಳಿಗೂ ಕಾವ್ಯ ಕುಟುಂಬಕ್ಕೂ ನಾನು ಕೃತಜ್ಞ. ನನ್ನ ಮಗಳು ಕೃತಜ್ಞ. ನಮಸ್ಕಾರ. ಪತ್ರಿಕಾ ವರದಿ ಏನಾದರೂ ಬಂದಿದ್ದಲ್ಲಿ ಪುಟ್ಟಮ್ಮನ ದೂರವಾಣಿ ಸಂಖ್ಯೆಗೆ ಕಳಿಸಿಕೊಡಿ. ಮತ್ತೆ ನಿನ್ನೆ ಪ್ರಕಟಿಸಿದ ಹಾಗೆ ಅಲ್ಲಿಯ ಯಾರಾದರೂ ಅಪೇಕ್ಷಿತರು ಇದ್ದ ಪಕ್ಷದಲ್ಲಿ ಮುದ್ದುರಾಮನ ಬೆಳಗಿನ ಚಿಂತನ ಮಂಥನವನ್ನು ಕೇಳುವುದಕ್ಕೆ ಪವನ್ಗೆ ಜವಾಬ್ದಾರಿ ನೀಡಿತ್ತು. ಸಂಗ್ರಹವಾಗಿರುವ ಜಂಗಮವಾಣಿ ಸಂಖ್ಯೆಗಳನ್ನು ಪುಟ್ಟಮ್ಮನ ಯಂತ್ರವಾಣಿಗೆ ಕಳಿಸ್ಕೊಡಿ. ನಮಸ್ಕಾರ.